ಅಯೋಧ್ಯೆ ರಾಮಮಂದಿರ ಕಾಣಿಕೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಸ್ಟಿ ಅನಿಲ್ ಮಿಶ್ರಾ ಆಪ್ತರ ನೇಮಕಾತಿ ಜಾಲ ಬಟಾಬಯಲಾಗಿದೆ. ಇಲ್ಲಿ ನೋಡಿ, ಟ್ರಸ್ಟ್, ನಂಬಿಕೆ, ವಿಶ್ವಾಸ ಹೇಳ್ತಾರಲ್ಲ, ಈ ಟ್ರಸ್ಟಿ ಇಲ್ಲಿ ಅನಿಲ್ ಮಿಶ್ರಾ ಅನ್ನೋ ಆರೋಪಿ ಮಾಡಿರೋ ಕೆಲಸ ಏನು ಅಂದರೆ ತನ್ನ ಆಪ್ತರನ್ನೇ ನೇಮಕ ಮಾಡ್ಕೊಂಡಿರೋದು. ಇದೊಂಥರ ತನ್ನದೇ ಗುಂಪು ಕಟ್ಕೊಳ್ಳೋದು. ಈಗ ಏನೋ ಈ ಕನ್ನ ಹೊಡೆಯೋರು, ಕಳ್ಳರು, ಕಳ್ಳಕಾಕರು, ದರೋಡೆಕೋರರಿಗಿಂತ ಮೋಸಾರಿ ಇವರೆಲ್ಲರು. ಆ ದರೋಡೆಕೋರರಾದರೂ ಓಕೆ, ಇವರಿದ್ದಾರಲ್ಲ, ಇವರು ವೇಷ ಬದಲು ರಾಮನ ಭಕ್ತರ ವೇಷ, ಟ್ರಸ್ಟಿಗಳ ವೇಷ, ಸದಸ್ಯರ ವೇಷ, ರಾಮನ ಕಾವಲು ಕಾಯುವಂಥ ವೇಷ, ರಾಮನ ಮೇಲೆ ಭಕ್ತಿಯಂಥ ವೇಷ, ಏನು ಭಕ್ತಿ ಭಾವಗಳು ತುಂಬಿ ತುಳುಕೋ ರೀತಿಯಲ್ಲಿ ಇವರೆಲ್ಲ ಪೋಸ್ಗಳು ಕೊಟ್ಕೊಂಡು ಮಾಡಿರೋ ಕಳ್ಳತನದ ಕೆಲಸಗಳು ಹೇಗಿರ್ತವೆ ಅಂದರೆ, ಈ ಟ್ರಸ್ಟಿ ಅನಿಲ್ ಮಿಶ್ರಾ ರಾಮನ ಮುಂದೆ ನಿಂತ್ಕೊಂಡು ಮಾಡಿರೋ ಕೆಲಸ ರೀ ಇದೆಲ್ಲರೂ. ಏನು ರಾಮ ಅಂತಾರೆ, ದೇವರು ಅಂತಾರೆ, ಭಕ್ತಿ ಅಂತಾರೆ, ಶಕ್ತಿ ಅಂತಾರೆ. ಬಿಡಿ, ಈ ರಾಮ ಇದ್ದಾನಲ್ಲ, ನಾನು ಬೇರೆ ಊರುಗಳ ರಾಮನ ಬಗ್ಗೆ ಮಾತಾಡ್ತಾ ಇಲ್ಲ. ಈ ರಾಮನ ಯಾರೆಲ್ಲ ಹೆಸರು ಎತ್ಕೊಂಡು ಬಂದಿದ್ದಾರೋ ಎಲ್ಲ ಉದ್ಧಾರ ಆಗಿದ್ದಾರೆ ರೀ. ಯಾರನ್ನೂ ಈ ರಾಮ ಹಾಳು ಮಾಡಿಲ್ಲ. ಇಲ್ಲವೇ ಇಲ್ಲ. ಅವ್ರು ಹೇಗಿದ್ದರು, ಹೇಗಾದರೂ, ಏನೇನಾಯಿತು ಎಲ್ಲ ಕಥೆಗಳು ಗೊತ್ತಿವೆ. ಇಲ್ಲಿ ಅನಿಲ್ ಮಿಶ್ರಾ ಆಪ್ತರನ್ನೇ ನೇಮಕ ಮಾಡ್ಕೊಳ್ಳೋದಂತೆ. ಏನಕ್ಕೆ? ತಾನು ಹೇಳ್ದಂಗೆ ಕೇಳ್ತಾರೆ, ತನಗಿದರಿಂದ ಆದಾಯ ಬರುತ್ತೆ, ನೀವು ಕದೀರಿ, ನನಗಿಷ್ಟು ಕಮಿಷನ್ ಕೊಟ್ಬಿಡಿ ಅಂತ. ಅಂಡರ್ವರ್ಲ್ಡ್ವ್ರಿಗಿಂತ ಮೋಸ ರೀ ಇದು. ಅಂಡರ್ವರ್ಲ್ಡ್ವ್ರಿಗಿಂತ ಮೋಸ. ದರೋಡೆಕೋರರು, ಡಕಾಯಿತರು, ಭೂಗತ ಪಾತಕಿಗಳು ಅಂತಾರಲ್ಲ, ಅವ್ರಿಗಿಂತ ಮೋಸ ಇವೆಲ್ಲ. SIT ತರಿ ಯಾರೋ ಒಂದು ಅಜ್ಜಿ, ಒಂದು ಹೆಣ್ಣುಮಗಳು, ಇನ್ಯಾರೊಬ್ಬ ವ್ಯಕ್ತಿ ರಾಮನ ಪ್ರೀತಿಗೆ ಜಮೀನು ಬರ್ಕೊಡೋರು ಇದ್ದಾರೆ, ಚಿನ್ನ ಹಾಕೋರಿದ್ದಾರೆ, ಬೆಳ್ಳಿ ಕೊಟ್ಟೋರಿದ್ದಾರೆ, ಹಣ ಕೊಟ್ಟೋರಿದ್ದಾರೆ. ಏನೋ ರಾಮನಿಗೊಂದು ನನ್ನ ಸೇವೆ ಅರ್ಪಣೆ ಆಗಿಬಿಡ್ಲಪ್ಪ ಅಂತ. ರಾಮನಿಗೆ ಹೋಗ್ತಿದೆಯಾ? ಅದು ಇಲ್ಲ. ಇಂಥ ಕಳ್ಳಕಾಕರುಗಳು ಸೇರಿಕೊಂಡು ತಿಂದು ತೇಗ್ತಾ ಇದ್ದಾರಲ್ಲಿ. ಇವರು ಕೊಡೋದು ನಮ್ಮ ಜನ ರಾಮಚಂದ್ರನಿಗೆ ಹೋಗ್ತಿದೆ ಅಲ್ಲ, ಶ್ರೀರಾಮಚಂದ್ರ ಅಪ್ಪ ಅಯೋಧ್ಯೆ, ಬಾಲರಾಮ ಅಪ್ಪ ಅವನು ಅಂತ ನಮ್ಮ ಜನ ಅವ್ರಿಗೆ ಹಾಕಿದ್ರೆ ಇಂಥ ಕಳ್ಳಕಾಕರ ಪಾಲಾಗ್ತಿದೆ. ಇದು ದೊಡ್ಡ ಇನ್ಸೈಡರ್ ನೆಟ್ವರ್ಕ್ ಇದೆ ಇದರ ಹಿಂದೆ. ಅನಿಲ್ ಮಿಶ್ರಾನೇ ಈ ಕಳ್ಳಕಾಕರ ನೆಟ್ವರ್ಕ್ನ ಮುಖ್ಯಸ್ಥ ಅಂತ ಆರೋಪ. 125ಕ್ಕಿಂತ ಹೆಚ್ಚಿನ ನೌಕರರನ್ನು ನೇಮಕ ಮಾಡಿದ್ದವನೇ ಅನಿಲ್ ಮಿಶ್ರಾ. ಇವಂದೇ ಕಾರ್ಟಲ್, ಇದು ಬಿಗ್ಗೆಸ್ಟ್ ನೆಟ್ವರ್ಕ್ ಇದು ಇವಂದೇ. ಈ ನೆಟ್ವರ್ಕ್ ಮಾಡಿಕೊಂಡು ರಾಮ ಮಂದಿರದ ಒಳಗಡೆ ಏನಾಗುತ್ತೆ, ನಿಮಗೆ ರಾಮ ಮಂದಿರಕ್ಕೆ ಕನ್ನ ಹಾಕಿ ಕದ್ದುಬಿಟ್ರೆ ಅವನು ಕಳ್ಳ. ಈ ಥರ ಮಾಡೋದಿದೆ ನೋಡಿ. ಇವರೆಲ್ಲ ವೈಟ್ ಕಾಲರ್, ನೀಟಾಗಿ ಬರ್ತಾರೆ, ಈ ಇಡೀ ದೇವಸ್ಥಾನ ನಂದು, ನಾನಿಲ್ಲಿ ಭದ್ರತೆಗಿದ್ದೀನಿ, ಹುಂಡಿ ಎಣ್ಸಕ್ಕೆ ನಾನಿದ್ದೀನಿ ಅಂಥೇಳಿ ನೇಮಕ ಮಾಡಿಕೊಂಡು ಆರಾಮಾಗಿ ಮುಖ್ಯ ದ್ವಾರದಿಂದ ಒಳಗಡೆ ಬರ್ತಾರೆ. ಇವರೆಲ್ಲರೂ ಕೂಡ ಕನ್ನಗಿನ್ನ ಹಾಕೋ ಅವಶ್ಯಕತೆಯೇ ಇಲ್ಲ. ವೈಟ್ ಕಾಲರ್ ಮುಖ್ಯ ದ್ವಾರದಿಂದ ಒಳಗಡೆ ಬಂದು ಏನೇನು ಬೇಕೋ ಕಾರಣಿಕೆ ಎಷ್ಟೆಷ್ಟು ಲೂಟಿ ಮಾಡಬೇಕೋ ಲೂಟಿ ಮಾಡಿ, ಫಾರ್ಮ್ ಹೌಸ್ ಮಾಡಬೇಕಾ, ಸೈಟ್ ಮಾಡ್ಕೋಬೇಕಾ, ಕಾರ್ ತೊಗೋಬೇಕಾ, ಇವರು ಆ ಶೋಕಿ ಮಾಡ್ಕೊಂಡಿರೋದಿಲ್ಲಿ. ಅನಿಲ್ ಮಿಶ್ರಾ ನೇಮಕ ಮಾಡಿದ್ದಂತೆ ಆರೋಪಿಗಳ ಸಂಬಂಧಿಕರಿಗೂ ಕೂಡ ತನಿಖೆಯ ಬಿಸಿ ಸ್ಟಾರ್ಟ್ ಆಗಿದೆ. ಕಾಣಿಕೆ ಎಣಿಕೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದರೋ ಅವ್ರ ಆಸ್ತಿಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ ಅಂತ ಚೆಕ್ ಮಾಡ್ತಿದ್ದಾರೆ. ಯಾರೆಲ್ಲ ಹುಂಡಿ ಎಣ್ಸಕ್ಕೆ ಬಿಟ್ಟಿದ್ರಲ್ಲ, ಹುಂಡಿ ಎಣ್ಸ್ರಪ್ಪ ನೀವು ಅಂತ, ಅಂಥವರ ಆಸ್ತಿ ಜಾಸ್ತಿ ಆಗಿದೆಯಾ, ಇವನ ಲೈಫ್ ಸ್ಟೈಲ್ ಚೇಂಜ್ ಆಗಿದೆಯಾ, ಇವನು ಕುತ್ತಿಗೆ ಹಾಕೋ ಚೈನು, ಉಂಗುರ, ಅನೇಕರು ಏನು ಮಾಡ್ತಿದ್ದೆ ಅಂತ ಗೊತ್ತಾ, ಅಲ್ಲಿ ಬ್ರೇಸ್ಲೈಟ್ ಇಲ್ಲ, ಉಂಗುರ ಇಲ್ಲ, ಚೈನ್ ಇಲ್ಲ ಬರೋದು. ಅಲ್ಲಿ ಯಾರೋ ಕಾಣಿಕೆ ಹಾಕಿರ್ತಾರಲ್ಲ, ಆ ಉಂಗುರ ಒಂದು ಬೆರಳಿಗೆ ಹಾಕೊಂಡ್ಬಿಟ್ಟು ಆ್ಯಸ್ ಇಫ್ ನಾನಿಲ್ಲಿ ಬೆರಳಿ ಚೆನ್ನದಲ್ಲಿ ನಾನು ಈ ಬೆರಳಲ್ಲಿ ನನ್ನ ಉಂಗುರ ಇತ್ತು ಅನ್ನೋ ರೀತಿಯೇ ಓಡಾಡೋದಂಥವ್ರು. ಅಲ್ಲೇ ಹಾಕೊಂಡು ಅಲ್ಲೇ ಓಡಾಡ್ಬಿಡೋದು. ಗೊತ್ತಾಗಲ್ವಲ್ಲ. ಬ್ಯಾಂಕ್ ನೌಕರರ ಆದಾಯ ವಿವರವನ್ನು ಕೂಡ ಕೇಳಿರೋದು ಪೊಲೀಸರಲ್ಲಿ. ಅಯೋಧ್ಯೆಯಲ್ಲಿ ನಿಯೋಜಿತ ಭದ್ರತಾ ಸಿಬ್ಬಂದಿ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಆರೋಪಿಗಳ ಆಸ್ತಿಗಳ ಬಗ್ಗೆಯೂ ಕೂಡ ತನಿಖೆ ಮಾಡ್ತಿರೋದು SIT. ಹಾಗಾಗಿ ಒಂದು ಆಘಾತಕಾರಿ ಇವೆಲ್ಲವೂ ಕೂಡ ರಾಮನ ಮುಂದೆ ನಿಂತುಕೊಂಡು ಇಂಥ ನೀಚ ಕೆಲಸ ಮಾಡುವಂಥ ನೀಚರನ್ನು ರಾಮ ಮಂದಿರದಿಂದ ಆಚೆ ಹಾಕಬೇಕು. ಮೊದಲು ಆಚೆ ಹಾಕಬೇಕು. ಇನ್ನೂ ಯಾರಿದ್ರೂ ಸರಿ, ಎಲ್ಲರನ್ನೂ ಆಚೆ ಹಾಕಲಿ.